ಏನು ಒಳ್ಳೆ ಗೂಳಿ ನುಗ್ದಾಗ ನುಗ್ತಾ ಇದೆಯಾ? ಅಲ್ಲ ತಾತ, ಇದೇನು ಹೊಸದಾಗೆ ಡೋರೆಲ್ಲ ಲಾಕ್ ಮಾಡ್ಕೊಂಡಿದ್ಯಾ? ಅದೆಲ್ಲ ನಿನಗೆ ಯಾಕೆ? ಇವಾಗ ಇಲ್ಲಿಗೆ ಯಾಕೆ ಬಂದೆ ಅಷ್ಟು ಹೇಳು. ಅಲ್ಲ ತಾತ, ಅದು ನೀನೇನೋ ರೂಮಲ್ಲಿ ನೀರು ಇಟ್ಟಿದ್ದೀನಿ ಅಂತ ಹೇಳಿದೆ. ಆದರೂ ನಂಗೆ ಇರುತ್ತೋ ಇಲ್ವೋ ಅಂತ ಡೌಟ್ ಆಯಿತು, ಅದಕ್ಕೆ ತಂದುಬಿಟ್ಟೆ. ಕೊಡು. ಪರವಾಗಿಲ್ಲ, ನಾನೇ ನೀರು ಇಡ್ತೀನಿ. ಏನು ಏನು ನೋಡ್ತಿದ್ದೀಯಾ? ನಿನ್ನ ಕೆಲಸ ಆಯ್ತಲ್ವಾ? ನೀವು ಹೊಡು. ತಾತ, ನಿಂಗೆ ಮತ್ತೆ ಏನಾದರೂ ಬೇಕಿದ್ರೆ ನನ್ನೇ ಕೇಳು, ನಾನೇ ತಂದಿಡ್ತೀನಿ. ಆಯಿತು, ನಾ ಕೇಳ್ತೀನಿ, ನೀವು ಹೊಡು. ಯಾಕೆ ತಾತ ಇವತ್ತೇನೋ ಒಂಥರ ಮಾತಾಡ್ತಿದ್ಯಾ ನೀನು? ಯಾವ ತರಹನೂ ಇಲ್ಲ, ನನಗೆ ಹೊಟ್ಟೆ ಹಸಿವಾಗ್ತಿದೆ. ನೀವು ಹೊಡು 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 ಹೊಡು. ತಾತ, ಯಾರೋ ಬಿಕ್ಕಳಿಸ್ದಂಗೆ ಅನ್ನಿಸ್ತಿದೆ. ನಾನೇ ಬಿಕ್ಕಳಿಸ್ತೀನಿ. ನೀನಾ? ನನಗೆ ಯಾಕೋ ಇದು ನೋಡು, ವಿಚಿತ್ರವಾಗಿ ಮಾತಾಡ್ತಿರೋದು ನೀನು. ನೀ ಹೋಗು, ನೀನು ಹೋಗು. ತಾತ, ನೀನು ಬಿಕ್ಕಳಿಸಿದ್ರೆ ಇಬ್ರಿಬ್ರು ಬಿಕ್ಕಳಿಸ್ದಂಗೆ ಅನ್ನಿಸ್ತಿದೆ. ಈ ರೂಮಲ್ಲಿ ಏನಾದರೂ ಎಕ್ಕೋ ಆಗ್ತಿದ್ಯಾ? ಇಲ್ಲಿ ಎಲ್ಲ ಕಡೆನೂ ಎಕ್ಕೋ ಆಗುತ್ತೆ. ನೀನು ಹೋಗು. ಇಲ್ಲ ತಾತ, ಇದು ಎಕ್ಕೋ ಅಲ್ಲ, ವಿಷಯ ಬೇರೆ ಏನೋ ಇದೆ ಅನ್ನಿಸ್ತಿದೆ ನನಗೆ. ಓ, ಸುಮ್ಮನೆ ಏನೇನೋ ಮಾತಾಡಿ ನಾನು ತಲೆ ತಿನ್ಬೇಡ. ನಾನು ತಿಂಡಿ ತಿನ್ನಬೇಕು. ನೀ ಹೋಗು 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 ಅನ್ನಲ್ಲ. ಹೋಗು ಹೋಗು ಹೋಗು. ಆಗಲೇ ಹೇಳಿದೆ ಸುಮ್ಮನೆ ಆತರವಾಗಿ ತಿನ್ನಬೇಡ ಅಂತ. ಏನು ಮಾಡೋದಕ್ಕೆ ಹೋದ್ರೂ ಎಡವಟ್ಟು ಮಾಡ್ಕೋತೀಯಲ್ವಾ? ನಿಧಾನ ಕುಡಿ. ಅಮ್ಮ, ದತ್ತ ಮಹಾರಾಜರೇ, ನನಗಂತೂ ಸಾಕಾಗೋಗ್ಬಿಟ್ಟಿದೆ. ಕದ್ದು ಮುಚ್ಚಿ ಊಟ ಮಾಡಬೇಕು, ಕದ್ದು ಮುಚ್ಚಿ ಓಡಾಡಬೇಕು, ಕದ್ದು ಮುಚ್ಚಿ ಟಾಯ್ಲೆಟ್ಗೆ ಹೋಗಬೇಕು. ನೆಮ್ಮದಿಯಾಗಿ ನಿದ್ದೆನೂ ಮಾಡೋ ಪರಿಸ್ಥಿತಿಲಿಲ್ಲ. ಗೊರಕೆ ಬಂದ್ಬಿಟ್ರೆ ಅನ್ನೋ ಭಯ. ಈ ನಾಟಕ ಇನ್ನೂ ಎಷ್ಟು ದಿನ ನಡೆಸಬೇಕು? ಇಲ್ಲ, ಇದು ಬಹಳ ದಿವಸ ನಡೆಯೋ ಹಾಗಿಲ್ಲ. ಆದಷ್ಟು ಬೇಗ ಇದಕ್ಕೊಂದು ಕೊನೆ ಕಾಣಿಸ್ಲೇಬೇಕು. ಮಾವ, ಅದು ಅಮ್ಮನಿಗೆ ಅಂತ ಮಾಡಿರೋ ತಿಂಡಿ ನೀವ್ಯಾಕೆ ತಿಂತಿದ್ದೀರಾ? ನಿಮಗೆ ಅಂತ ಬೇರೆ ತಿಂಡಿ ಮಾಡಿದ್ದೀನಿ. ಪರವಾಗಿಲ್ಲ ಪೂರ್ಣಿ, ನಾನು ಇದನ್ನೇ ತಿಂತೀನಿ. ತುಳಸಿಯವ್ರ ಜೊತೆ ನಾನು ಜೀವನ ಹಂಚ್ಕೊಂಡಿದ್ದೀನಿ. ಈ ಊಟ ಹಂಚ್ಕೊಳ್ಳೋದ್ರಲ್ಲಿ ತಪ್ಪೇನು? ಅವರೇ ಇಂಥ ಊಟ ಮಾಡೋವಾಗ ನಾನು ರುಚಿಯಾಗಿ ತಿನ್ನೋದಕ್ಕೆ ಹೇಗೆ ಸಾಧ್ಯ? ಅಣ್ಣ, ಅದಕ್ಕೆ ಬಾಣಂತಿ ಅವ್ರ ಆರೋಗ್ಯ ಚೆನ್ನಾಗಿರಲಿ ಅಂತ ಇಂಥ ಊಟ ಮಾಡಬೇಕು. ನೀನು ಈ ರೀತಿ ಊಟ ಮಾಡೋದ್ರಿಂದ ಏನು ಪ್ರಯೋಜನ ಹೇಳು? ಪ್ರಯೋಜನ ಅಲ್ಲ ಮಹೇಶ, ಸಮಾಧಾನ. ನಾವು ಗಂಡಸರು ಹೆಣ್ಮಕ್ಳ ಸಮಸ್ಯೆನ ಅರ್ಥ ಮಾಡ್ಕೋತೀವಿ ಅಂತ ಮಾತಿಗೆ ಹೇಳ್ಬೋದೇ ಹೊರತು ಅವರ ಕಷ್ಟಗಳ ಅನುಭವ ನಮಗಾಗೋದು ಸಾಧ್ಯನೇ ಇಲ್ಲ. ಅದರಲ್ಲೂ ಈ ಹೆರಿಗೆ ವಿಷಯದಲ್ಲಿ, ಬಾಣಂತನದ ವಿಷಯದಲ್ಲಿ ಅವರು ಅನುಭವಿಸೋ ನೋವನ್ನು ನಾವು ಊಹೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ, ಹಂಚ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಕಡೆ ಪಕ್ಷ ಇಂಥ ವಿಷಯದಲ್ಲಾದರೂ ನಾವು ಅವ್ರ ಜೊತೆ ಇರಬೇಕಲ್ವಾ? ನಿಜವಾಗ್ಲೂ ನನ್ನ ಜೀವನದಲ್ಲಿ ನಿಮ್ಮನ್ನು ಪಡೆಯೋಕೆ ತುಂಬ ಅದೃಷ್ಟ ಮಾಡಿದ್ದೆ ಮಾಧವ್ ಅವರೇ. ನೀವು ಕೊಡ್ತಿರೋ ಪ್ರೀತಿ, ನೀವು ತೋರಿಸ್ತಿರೋ ಕಾಳಜಿ, ನೀವು ನನ್ನ ಮೇಲೆ ಇಟ್ಟಿರೋ ಅಕ್ಕರೆ, ಇದ್ರ ಋಣನೆಲ್ಲ ನಾನು ಹೇಗೆ ತೀರಿಸ್ಲಿ? ನಿಮ್ಮನ್ನ ಜೀವನದಲ್ಲಿ ಯಾವಾಗಲೂ ಸಂತೋಷವಾಗಿ ಇಟ್ಕೊಳ್ಳೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ನಿಮ್ಮ ಖುಷಿನೇ ನನ್ನ ಖುಷಿ ಮಾಧವ್ ಅವರೇ. ಅಣ್ಣ, ನೀನು ನೋಡ್ತಿದ್ರೆ ನನಗೆ
ಅರ್ಧನಾರೀಶ್ವರನ್ ನೆನಪಾಗ್ತಿದೆ. ನಿಮ್ಮಿಬ್ಬರಲ್ಲೂ ನನಗೆ ಶಿವ ಪಾರ್ವತಿ ಕಾಣಿಸ್ತಿದ್ದಾರಣ್ಣ. ಕಷ್ಟ ಸುಖ ನೋವು ನಲಿವು ಎಲ್ಲದರಲ್ಲೂ ಜೊತೆಯಾಗಿರ್ತೀರ. ನೀನು ಅದಕ್ಕೆ ಮೇಲಿಟ್ಟಿರೋ ಗೌರವ, ಅದಕ್ಕೆ ನಿನ್ನ ಮೇಲಿಟ್ಟಿರೋ ಪ್ರೀತಿ, ಇದೆಲ್ಲದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಣ್ಣ. ಪ್ರೀತಿಸೋ ಪ್ರತಿ ಜೋಡಿಗಳಿಗೂ ನೀವಿಬ್ಬರು ಆದರ್ಶ ಅಂದರೆ ತಪ್ಪಾಗಲ್ಲ ಅಣ್ಣ. ದೀಪಿಕಾ, ಈ ಬಟ್ಟೆ ಹೇಗಿದೆ? ನಿನ್ನೆ ಅಷ್ಟೇ ತಗೊಂಡೆ. ದೀಪಿಕಾ, ನಿನ್ನೆ ಕೇಳ್ತಿರೋದು ಈ ಬಟ್ಟೆ ಹೇಗಿದೆ? ನಿನ್ನೆ ಅಷ್ಟೇ ತಗೊಂಡೆ, ಚೆನ್ನಾಗಿದೆಯಾ? ವಾವ್, ತುಂಬ ಚೆನ್ನಾಗಿದೆ. ಚೆನ್ನಾಗಿದೆಯಾ? ನೋಡ್ದೇನೆ ಅದು ಹೇಗೆ ಹೇಳಿಬಿಟ್ಟೆ? ಅಭಿ, ನಾನು ಮಗುಗೆ ಅಂತ ಆನ್ಲೈನಲ್ಲಿ ಬಟ್ಟೆಗಳನ್ನ ಆರ್ಡರ್ ಮಾಡಿದ್ದೆ. ಇಲ್ಲೋಡಿಲಿ, ಇದೆಷ್ಟು ಕ್ಯೂಟಾಗಿದೆ ಅಲ್ವಾ? ನಾನು ಇದೆಲ್ಲ ಮಗುಗೆ ಆಗುತ್ತೆ ಅಂತ ನೋಡ್ಕೊಂಬರ್ತೀನಿ. ಓ ಹಲೋ, ಈ ಪ್ರಪಂಚದಲ್ಲಿ ಬರೀ ಮಗು ಅಷ್ಟೇ ಇರೋದಲ್ಲ, ನೀನು ಗಂಡ ನಾನು ಇದ್ದೀನಿ. ಈಗ ಯಾರಿಲ್ಲ ಅಂದಿದ್ದು? ಮತ್ತೆ ನೀನು ನನ್ನ ಕಡೆಗೆ ನೋಡ್ತಾನೆ ಇಲ್ಲ. ಈ ಹಳೆ ಮಿಸ್ಟರ್ ಇಂಡಿಯಾ ಸಿನಿಮಾದಲ್ಲಿ ವಾಚ್ ಹಾಕೊಂಡ ತಕ್ಷಣ ಮಾಯ ಆಗ್ಬಿಡ್ತಾರಲ್ಲ, ಅದೇ ಥರ ಈ ಬಟ್ಟೆ ಹಾಕೊಂಡ ತಕ್ಷಣ ನಾನೇನಾದರೂ ಮಾಯ ಆಗ್ಬಿಟ್ನಾ? ನಿನ್ನ ಕಣ್ಣು ಕಾಣಿಸ್ತಿಲ್ವಾ? ಅಭಿ ಪ್ಲೀಸ್, ಇಂಥ ಜೋಕುಗಳಿಗೆಲ್ಲ ನಗೋ ಅಷ್ಟು ಟೈಮ್ ಇಲ್ಲ ನನಗೆ. ನಾನು ಈ ಡ್ರೆಸ್ಗಳನ್ನ ಮಗುಗೆ ಹಾಕಿ ನೋಡಬೇಕು. ನಿನ್ನ ಗಂಡನೂ ಹೊಸ ಡ್ರೆಸ್ ಹಾಕೊಂಡಿದ್ದಾನೆ ದೀಪಿಕಾ, ನೋಡ್ಬಿಟ್ಟು ಚೆನ್ನಾಗಿದೆಯಾ ಹೇಳು. ನೀನು ಯಾವಾಗಲೂ ಚೆನ್ನಾಗೇ ಕಾಣಿಸ್ತೀಯಾ. ನಿಂಗೆ ಯಾವ ಡ್ರೆಸ್ ಹಾಕಿದ್ರೂ ಚೆನ್ನಾಗೇ ಒಪ್ಪುತ್ತೆ. ಖುಷಿನಾ? ಈಗ ದಾರಿ ಬಿಡು, ನನ್ನ ಮಗುಗೆ ಈ ಕಲರ್ ಸೂಟ್ ಆಗುತ್ತಾ ಅಂತ ನೋಡಬೇಕು. ಅಲ್ಲ, ಬಳೆಗಳು ಎಷ್ಟು ಚೆನ್ನಾಗಿದೆ ಅಲ್ವಾ? ಮಗು ಕೈಗೆ ಮುದ್ದ ಕಾಣಿಸ್ತಾ ಇದೆ. ಮಗುಗೆ ದೃಷ್ಟಿ ಆಗದೆ ಇರಲಿ ಅಂತ ಈ ಬಳೆ ತಂದಿದ್ದು. ಸಂಧ್ಯಾ ತಂದು ಕೊಟ್ಲು. ಮಗುಗೆ ಅಂತ ಬಟ್ಟೆ ತರಿಸಿದ್ದೆ, ಚೆನ್ನಾಗಿದೆ ನೋಡು. ಅದಕ್ಕೆ ಹೊಸ ಡ್ರೆಸ್ ಹೇಗಿದೆ? ತುಂಬಾ ಚೆನ್ನಾಗಿದೆ. ಈ ಕಲರು ಪಾಪಕ್ಕೆ ತುಂಬಾ ಚೆನ್ನಾಗಿ ಸೂಟ್ ಆಗ್ತಿದೆ. ಅದಕ್ಕೆ ನಾನು ಕೇಳಿದ ಮಗು ಡ್ರೆಸ್ ಬಗ್ಗೆ ಅಲ್ಲ, ನನ್ನ ಡ್ರೆಸ್ ಬಗ್ಗೆ. ಅಲ್ವಾ ಮೈದ್ನ? ಅಪ್ಪಿ ಹೇಳ್ದಾಗೆ ಈ ಕಲರ್ ಪಾಪಕ್ಕೆ ತುಂಬಾ ಚೆನ್ನಾಗಿ ಸೂಟ್ ಆಗ್ತಿದೆ. ಅದಕ್ಕೆ ನಾನು ಹೌದೌದು, ಈ ಪುಟ್ಟಲಕ್ಷ್ಮಿಗೆ ಏನು ಹಾಕಿದ್ರು ಮುದ್ದಾಗೆ ಕಾಣ್ತಾಳೆ. ಇವಳೊಂಥರ ನಮ್ಮ ಮನೆಗೆ ಸೂರ್ಯ ಇದ್ದಾಗೆ. ಇವಳು ಕಣ್ಣಲ್ಲಿ ಕಾಣೋ ಬೆಳಕಿನ ಮುಂದೆ ನಮಗೆ ಮತ್ತೇನು ಕಾಣಿಸಲ್ಲ. ಅರೆ ಅಭಿ, ಇದೇನಿದು ಹೊಸ ಶರ್ಟಾ? ಚೆನ್ನಾಗಿದೆ. ಚೆನ್ನಾಗಿದೆ ಅಲ್ವಾ? ನಂಗೆ ಸೂಟ್ ಆಗುತ್ತೆ ಅಲ್ಲ? ಯಾಕೆಲ್ರು ನಗ್ತಿದ್ದೀರಾ? ಮಗು ಮನೆಗೆ ಬಂದಾಗಿಂದ ನನ್ನ ಕಡೆ ಯಾರೂ ಗಮನನೇ ಕೊಡ್ತಿಲ್ಲ. ಆ ಮಗು ಥರಾನೇ ಈ ಮನೆಗೆ ನಾನು ಚಿಕ್ಕವನಲ್ವಾ? ಹೌದು ಕಣೋ, ಮನೆಗೆ ಮಗು ಬಂದಾಗ್ಲಿಂದ ಈ ದೊಡ್ಡ ಮಗುನೆಲ್ಲರೂ ಮರ್ತು ಬಿಟ್ಟಿದ್ದಾರೆ. ಆದರೆ ನಾನು ಹಾಗಾಗಕ್ಕೆ ಬಿಡಲ್ಲ. ಇವತ್ತು ನೀನು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ. ನನ್ನ ಕಣ್ಣು ದೃಷ್ಟಿನೇ ತಗಲೋ ಹಾಗಿದೆ. ಅಯ್ಯೋ ಪಾಪ, ದೃಷ್ಟಿ ತಾಗಬಾರ್ದು ಅಂತ ಕಾಡಿಗೆ ಬೊಟ್ಟಿಡ್ಲ ಅಮ್ಮ. ಅವನು ಮಗುನೇ ಅಲ್ವಾ, ಅವನಿಗೊಂದು ಈ ಥರ ಕರಿಮಣಿ ಬಳೆ ತಂದ್ಕೊಡ್ಲಾ? ಇದೆಲ್ಲ ಅತಿ ಆಯ್ತು ನೋಡು. ಅತಿ ಆಗೋದೇನಿದೆ? ನೀನು ಇಷ್ಟು ಚೆನ್ನಾಗಿ ಕಾಣ್ತಿದ್ಯಾ ಅಂಥದ್ರಲ್ಲಿ ನಿನಗೆ ದೃಷ್ಟಿ ಬೊಟ್ಟು ಹಿಡ್ದೇ ಇರೋಕ್ಕಾಗುತ್ತಾ? ಅದಕ್ಕೆ ಆ ಪೌಡ್ರ್ ಡಬ್ಬ ಕೊಡಿ, ಮತ್ತೆ ದೃಷ್ಟಿ ಬೊಟ್ಟು ಕೊಡಿ. ಹೌದೌದು, ತಗೊಳ್ಳಿ. ಏನು ಮಾಡ್ತಾ ಇದ್ದೀರಾ? ನೀನು ಮಗುನೇ ಅಲ್ವಾ ಅಬೇ, ಅದಕ್ಕೆ ಇದೆಲ್ಲ. ಅದಕ್ಕೆ ಪ್ಲೀಸ್, ಅದಕ್ಕೆ
ಹಲೋ, ಯಾರು? ಹಲೋ ಮೇಡಮ್, ಹೇಗಿದ್ದೀರಾ? ಯಾರು ಮಾತಾಡ್ತಿರೋದು? ಇದೇನು ಮೇಡಮ್, ಇಷ್ಟು ಬೇಗ ನನ್ನ ವಾಯ್ಸ್ ಮರೆತ್ಬಿಟ್ರಾ? ಅಲ್ಲ ಮೇಡಮ್, ನೀವು ಹೇಳಿದ ಹಾಗೆಲ್ಲ ಕೇಳಿದೆ, ನೀವು ಹೇಳಿದ ಎಲ್ಲ ಕೆಲಸ ಮಾಡಿದೆ. ಆದ್ರೆ ಈಗ ನಾನೇ ನಿಮಗೆ ಶತ್ರು ಆಗ್ಬಿಟ್ನಾ? ಓ, ನೀನಾ? ನಾನು ಕೊಟ್ಟಿದ್ದ ಎಂಜಲ್ ಕಾಸನ್ನ ತಗೊಂಡು ನನ್ನ ವಿರುದ್ಧನೇ ಸಾಕ್ಷಿ ಹೇಳಕ್ಕೆ ಹೊರಟಿದ್ಯಾ? ನಿನ್ನನ್ನು ಇಷ್ಟೊತ್ತಿಗೆ ನಮ್ಮ ಹುಡುಗರು ಮುಗಿಸ್ಬೇಕಾಗಿತ್ತು. ನಿನ್ನ ಆಯಸ್ಸು ಗಟ್ಟಿಯಾಗಿತ್ತು ಅನ್ಸುತ್ತೆ, ತಪ್ಪಿಸ್ಕೊಂಬಿಟ್ಟೆ. ಹಾಗಂತ ನಿನ್ನನ್ನು ಸುಮ್ಮನೆ ಬಿಡ್ತೀನಿ ಅಂತ ಅನ್ಕೋಬೇಡ. ಸಾಕ್ಷಿ ಬೇಕು ಅಂತ ಅನ್ಕೊಂಡಿರೋ ನಿನಗೆ ಸಾವೇ ಗತಿ. ಹಲೋ 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 ಮೇಡಮ್, ಇಷ್ಟೊಂದು ಕೋಪ ಮಾಡ್ಕೊಂಬಿಟ್ರೆ ಹೇಗೆ ಮೇಡಮ್? ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ನೋಡಿ, ನಾನು ನಿಮಗೆ ಶತ್ರು ಅಲ್ಲ, ಈಗಲೂ ನಾನು ನಿಮ್ಮ ಪರವಾಗೇ ಇದ್ದೀನಿ. ಅವತ್ತು ದತ್ತನ ಮನೆಯವರು ಎಲ್ಲಿ ನನ್ನನ್ನು ಮನೆಯಿಂದ ಹೊರಗೆ ಹಾಕಿಬಿಡ್ತಾರೋ ಅನ್ನೋ ಭಯಕ್ಕೆ ಇರೋ ವಿಷಯ ಎಲ್ಲ ಹೇಳಿಬಿಟ್ಟೆ ಅವ್ರಿಗೆ. ಮೇಡಮ್, ಒಂದು ನಿಮಿಷ ಯೋಚನೆ ಮಾಡಿ. ಅಕಸ್ಮಾತ್ ದತ್ತ ನನ್ನನ್ನು ಮನೆಯಿಂದ ಏನಾದರೂ ಹೊರಗೆ ಹಾಕಿಬಿಟ್ಟಿದ್ದಿದ್ರೆ ನಾನು ನಿಮಗೆ ಸಹಾಯ ಮಾಡೋಕ್ಕಾಗ್ತಿತ್ತಾ? ಇಲ್ಲ. ಅದಕ್ಕೆ ದತ್ತ ಅವ್ರ ಮನೆಯಲ್ಲೇ ಉಳ್ಕೋಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಇರೋದೆಲ್ಲ ಅವ್ರ ಮುಂದೆ ಹೇಳೋ ಥರ ನಾಟಕ ಮಾಡಿದೆ ಅಷ್ಟೇ. ಏನು ಮತ್ತೆ ಹೊಸ ನಾಟಕ ಶುರು ಮಾಡ್ಕೊಂಡಿದ್ಯಾ? ಮೇಡಮ್, ದಯವಿಟ್ಟು ನೀವು ಸ್ವಲ್ಪ ನನ್ನನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ಅಲ್ಲ, ಈಗ ನೀವು ನನ್ನನ್ನು ಸಾಯಿಸ್ತೀರಾ ಅಂತ ಸತ್ಯ ಗೊತ್ತಿದ್ದು ನಾನೇ ನಿಮಗೆ ಫೋನ್ ಮಾಡ್ತಾ ಇದ್ದ? ನನ್ನನ್ನು ನೋಡ್ತಿದ್ದ ಹಾಗೆ ನೀವು ಗುಂಡು ಹಾರಿಸ್ತೀರಾ ಅನ್ನೋ ಸತ್ಯ ನನಗೆ ಗೊತ್ತು. ಹಾಗಿದ್ರು ನಾನೇ ನಿಮಗೆ ಫೋನ್ ಮಾಡಿದ್ದೀನಿ ಅಂತಂದ್ರೆ ಏನರ್ಥ? ಇಷ್ಟೆಲ್ಲ ಆದರೂ ನಾನು ನಿಮ್ಮ ಪರವಾಗೇ ಇದ್ದೀನಿ ಅನ್ನೋ ತಾನೆ? ನಿನ್ನ ಮಾತನ್ನ ನಂಬೇಕು ಅಂತೀಯಾ? ನಂಬಲೇಬೇಕು ಮೇಡಮ್. ಇಷ್ಟೂ ದಿವಸ ನಾನು ಹೇಳಿದ್ದನ್ನೆಲ್ಲ ನೀವು ನಂಬಿದ್ದೀರ. ನಾನು ಹೇಳಿದ್ದಕ್ಕೆಲ್ಲ ಕೌಂಟ್ರಾಗಿ ಏನಾದರೂ ಒಂದು ಪ್ಲ್ಯಾನ್ ಮಾಡಿ ನಿಮಗೆ ಹೇಗೆ ಬೇಕೋ ಹಾಗೆಲ್ಲ ಕೆಲಸಗಳನ್ನು ಮಾಡಿ ಮುಗಿಸ್ಕೊಂಡಿದ್ದೀರ. ಈಗ ಇದ್ದಕ್ಕಿದ್ದ ಹಾಗೆ ನಿನ್ನ ಮಾತನ್ನ ನಾನು ನಂಬೇಕಾ ಅಂತ ಕೇಳ್ತಾ ಇದ್ದೀರ. ದತ್ತನ ಮನೆಯವರೆಲ್ಲ ಈಗ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ. ತುಳಸಿಗೆ ಮಗುವಾಗಿರೋದು ಈ ಮನೆಗೆ ಒಂದು ಬೆಳಕು ಬಂದ ಹಾಗಾಗಿದೆ. ಮನೆಯವರು ಎಲ್ರಿಗೂ ಇನ್ನೊಂದು ಎಕ್ಸ್ಟ್ರಾ ಶಕ್ತಿ ಆ್ಯಡ್ ಆದ ಹಾಗಾಗಿದೆ. ನೀವು ಹೀಗೆ ಇದ್ರೆ ಮುಗೀತು. ದತ್ತನ ಮನೆಯವರು ಎಲ್ಲ ಒಟ್ಟಾಗಿ ನಿಮ್ಮನ್ನಾದಷ್ಟು ಬೇಗ ಜೈಲಿಗೆ ಕಳಿಸ್ತಾರಷ್ಟೇ. ನೀವು ಎಚ್ಚೆತ್ಕೋಬೇಕು. ನಿಮಗೆ ನನ್ನ ಕಡೆಯಿಂದ ಏನು ಸಹಾಯ ಬೇಕಾದರೂ, ಎಷ್ಟೊತ್ತಿಗೆ ಬೇಕಾದರೂ ನೀವು ನನ್ನನ್ನು ಕೇಳ್ಬೋದು. ನಾನು ನಿಮಗೆ ಸಹಾಯ ಮಾಡೋಕ್ಕೆ ಸಿದ್ಧವಾಗಿದ್ದೀನಿ. ನನ್ನನ್ನೇ ಮನೆಯಿಂದ ಹೊರಗೆ ಹಾಕ್ತೀನಿ ಅಂತ ಹೇಳಿದ್ನಲ್ಲ ಆ ದತ್ತ ಮತ್ತು ಅವನು ಕುಟುಂಬ ಯಾವುದೇ ಕಾರಣಕ್ಕೂ ನೆಮ್ಮದಿಯಾಗಿರಬಾರ್ದು. ಇನ್ನು ನನ್ನ ಕಪಾಳಕ್ಕೆ ಹೊಡೆದ್ನಲ್ಲ ಮಾಧವ, ಅವನು ನೆಮ್ಮದಿಯಾಗಿರಬಾರ್ದು. ಈಗಲೂ ನಾನು ನಿಮ್ಮ ಪರವಾಗೇ ಇದ್ದೀನಿ. ನಿಜಾನೇ ಹೇಳ್ತಿದ್ಯಾ ನೀನು? ಮೇಡಮ್, ನಾನು ಆಡ್ತಿರೋ ಮಾತಿನ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಾನು ಹೇಳೋದೆಲ್ಲ ಸತ್ಯನೇ. ನಾನು ಹೇಳುವುದೆಲ್ಲ ಸತ್ಯ. ಸತ್ಯವನ್ನು ಬಿಟ್ಟು ಬೇರೇನೂ ಹೇಳುವುದಿಲ್ಲ. ಹಾಗಿದ್ರೆ ಇನ್ಮುಂದೆ ನೀನು ನಿಮಗೋಸ್ಕರನೇ ಕೆಲಸ ಮಾಡ್ತೀನಿ. ಹಾಗ ನನ್ನ ಕೈ ಸ್ವಲ್ಪ ಬೆಚ್ಚಗೆ ಮಾಡಿದ್ರೆ ಅಷ್ಟು ಸಾಕು. ಆಮೇಲೆ ಮೇಡಮ್, ಇನ್ನೊಂದು ವಿಷಯ, ಮೊದಲು ದಯವಿಟ್ಟು ನಿಮ್ಮ ಹುಡುಗರಿಗೆ ಹೇಳಿ ನನ್ನನ್ನು ಫಾಲೋ ಮಾಡಬಾರ್ದು, ನನಗೇನು ಮಾಡಬಾರ್ದು ಅಂತ. ಅಪ್ಪಿ ತಪ್ಪಿ ನಾನೇನಾದರೂ ನಿಮ್ಮ ಹುಡುಗರ ಕಣ್ಣಿಗೆ ಬಿದ್ದರೆ ಅಷ್ಟೇ ನನ್ನ ಕತೆ ಮುಗಿಸ್ಬಿಡ್ತಾರೆ. ನನಗೇನಾದರೂ ಹೆಚ್ಚು ಕಮ್ಮಿ ಆದರೆ ಇವ್ರ ಮನೆಯಲ್ಲಿ ನಡೆಯೋ ವಿಚಾರ ನಿಮಗೆ ತಿಳಿಸೋಕ್ಕೆ ಯಾರೂ ಇರಲ್ಲ. ಸರಿ, ಮತ್ತೇನಾದರೂ ನೀನು ಇದೇ ರೀತಿ ಬಾಲ ಬಿಚ್ಚಿದ್ಯೋ? ಗೊತ್ತು ಮೇಡಮ್, ನನ್ನ ಶಿರಚ್ಛೇದನ. ಈಗ ನಾನು ಏನು ಮಾಡಬೇಕು ಹೇಳಿ ಮೇಡಮ್? ನೀನು ದತ್ತನ ಮನೇಲಿ ಇದ್ಕೊಂಡು ನಾನು ಹೇಳ್ದಾಗೆ ಕೇಳಬೇಕು.
ಅಲ್ಲಿ ಏನೇ ನಡೆದ್ರೂ ನನಗೆ ಇನ್ಫಾರ್ಮ್ ಮಾಡಬೇಕು. ಅದಾದಮೇಲೆ ಏನು ಮಾಡಬೇಕು ಅನ್ನೋದನ್ನು ನಾನು ನಿನಗೆ ಹೇಳ್ತೀನಿ. ಆಗಲಿ ಮೇಡಮ್. ಸ್ವಲ್ಪ ದುಡ್ಡು ಹಾಕಿದ್ದಿದ್ರೆ ಚೆನ್ನಾಗಿರೋದು. ಅಲ್ಲ, ಏನಿಲ್ಲ, ನಿಮ್ಮ ಹುಡುಗರು ನನ್ನನ್ನು ಚೆನ್ನಾಗಿ ರುಬ್ಬಿ ಮೈಕೈ ಎಲ್ಲ ಊದಿಸ್ಬಿಟ್ಟಿದ್ದಾರೆ. ಥಾಯ್ ಮಸಾಜ್ ಮಾಡಿಸ್ಕೊತಿದ್ದೆ. ಬೇಡ ಮೇಡಮ್, ಲೋಕಲ್ ಮಸಾಜೇ ಮಾಡಿಸ್ಕೊತೀನಿ. ಸ್ವಲ್ಪ ದುಡ್ಡು ಕಳಿಸಿ. ಸರಿ, ನಿನ್ನ ಅಕೌಂಟಿಗೆ ದುಡ್ಡು ಹಾಕ್ತೀನಿ. ಇನ್ನು ಮುಂದೆ ಕೇರ್ಫುಲ್ ಆಗಿರು. ಇವನು ಈ ರೀತಿ ದುಡ್ಡು ಕೇಳ್ತಿದ್ದಾನೆ ಅಂದರೆ ಇವನು ಹೇಳ್ತಿರೋದು ಸತ್ಯನೇ ಆಗಿರುತ್ತೆ. ತುಂಬ ದುಡ್ಡಿನ ಆಸೆ ಇರೋ ಮನುಷ್ಯ ಇವನು. 4 ಕಾಸು ಜಾಸ್ತಿ ಬಿಸಾಕಿದ್ರೆ ನನ್ನ ಹಿಂದೆನೇ ಇರ್ತಾನೆ. ನಿಮ್ಮ ಐಡಿಯಾ ವರ್ಕ್ ಆಯಿತು ದತ್ತ ಮಹಾಪ್ರಭುಗಳೇ. ಹೌದು, ಮಾತಾಡು. ಹೌದಾ? ಗುಂಡಿ ನೀನು ಗುಂಡಿ. ಅಯ್ಯಯ್ಯೋ, ಅಮ್ಮಂಗೆ ಗಂಜಿ ಮಾಡ್ಕೊಡ್ಬೇಕಾಗಿತ್ತಲ್ಲ. ಅಯ್ಯೋ, ಪಾಪುಗೆ ಹಾಲು ಕೊಡಿಸ್ಬೇಕು, ಅಮ್ಮಂಗೆ ಗಂಜಿನೂ ಮಾಡ್ಕೊಡ್ಬೇಕು. ಏನು ಮಾಡೋದು? ಅತ್ತೆ, ನೀವು ಬಂದಿದ್ದು ಒಳ್ಳೇದೇ ಆಯಿತು. ನಾನು ಅಮ್ಮನಿಗೆ ಗಂಜಿ ಮಾಡಿಕೊಡ್ಬೇಕು. ನಿಮ್ಮ ಮಗುಗೆ ಸ್ವಲ್ಪ ಹಾಲು ಕುಡಿಸ್ತೀರಾ? ಅದಕ್ಕೇನಂತೆ, ಮಗು ಆರೈಕೆ ಮಾಡೋದು ನನಗೂ ತುಂಬ ಇಷ್ಟದ ಕೆಲಸನೇ. ಹಾಲು ತಾನೇ, ನಾನು ಕೊಡಿಸ್ತೀನಿ. ನೀನು ಹೋಗಿ ಗಂಜಿ ಮಾಡು. ಈ ಟೈಮಲ್ಲಿ ತುಳಸಿಯವರನ್ನು ನಾವು ಚೆನ್ನಾಗಿ ನೋಡ್ಕೋಬೇಕಲ್ವಾ? ಸರಿ ಅತ್ತೆ, ನಾನು ಹೋಗಿ ಹಾಲಿನ ಪೌಡ್ರ್ ಮಿಕ್ಸ್ ಮಾಡ್ಕೊಂಬರ್ತೀನಿ. ಗುಂಡುಮ್ಮ, ನಾನು ಕೊಡಿಸ್ತೇನೆ, ನೀನು ಹೊರಡು. ನೀನು ಹೋಗಿ ತುಳಸಿ ಸೇವೆ ಮಾಡು. ಈ ಮಗುಗೆ ಸ್ವರ್ಗದ ದಾರಿನ ನಾನು ತೋರಿಸ್ತೀನಿ. ಮಗುಗೆ ಹಾಲನ್ನು ಒಳಲಲ್ಲಿ ಕೊಡೋ ಬದಲು ಹಾಗೆ ಡೈರೆಕ್ಟಾಗಿ ಗಂಟ್ಲಿಗೆ ಹಾಕಿದರೆ ಹೇಗಿರುತ್ತೆ? ಹಾಲು ಬಾಯಿ ಮೂಗಿಗೆಲ್ಲ ತುಂಬಿಕೊಂಡು ಏನತ್ತೆ ಇದು? ಮಗುಗೆ ಈ ರೀತಿ ಹಾಲು ಕೊಡಿಸ್ತಿದ್ದೀರಾ? ಅದು ಹಾಲು ಬಿಸಿ ಇದೆಯಾ ಅಂತ ಲೋಟನ ಕೈಲಿ ಹಿಡ್ಕೊಂಡು ನೋಡ್ತಾ ಇದ್ದೆ ಅಷ್ಟೆ. ಬಿಸಿನಾ? ಬೆಚ್ಚಗಿರೋ ನೀರಲ್ಲಿ ತಾನೇ ಪೌಡರ್ನ ಮಿಕ್ಸ್ ಮಾಡೋದು. ಬಿಸಿ ಇರೋಕ್ಕೆ ಹೇಗೆ ಸಾಧ್ಯ? ಹಾಗಲ್ಲ, ಮತ್ತೊಂದು ಸಲ ನೀರು ಬಿಸಿ ಇದ್ದು ನಮಗೆ ಗೊತ್ತಾಗದೇ ಇದ್ದರೆ ಮಗುನ ಹೇಗೆ ನೋಡ್ಕೊಳ್ಳೋದು ಅಂತ ನನಗೂ ಗೊತ್ತು ದೀಪಿಕಾ. ನಾನು ನಿಧಿನ ಹೆತ್ತಿದ್ದೀನಿ, ಸಾಕಿ ದೊಡ್ಡವಳನ್ನಾಗಿ ಮಾಡಿದ್ದೀನಿ. ಸರಿ ಅತ್ತೆ, ನನಗೂ ನಿಮ್ಮ ಬಗ್ಗೆ, ನೀವು ತೋರಿಸೋ ಕಾಳಜಿ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತು. ಮಗುಗೆ ನಾನೇ ಹಾಲು ಕೊಡಿಸ್ತೀನಿ.
ಎಂಥ ಕೆಟ್ಟ ಮನಸ್ಸು ನಿಮ್ಮದು. ನೀವಿಷ್ಟು ಕ್ರೂರಿ ಅಂತ ಗೊತ್ತಿರಲಿಲ್ಲ. ಈ ಎಳೆ ಕಂದನ ಬಗ್ಗೆನೂ ನೀವು ಹೀಗೆಲ್ಲ ಯೋಚನೆ ಮಾಡ್ತಿದ್ದೀರಾ? ನಾನಿರೋವರೆಗೂ ಈ ಕಂದಂಗೆ ಯಾರೇನೂ ಮಾಡೋದಕ್ಕಾಗಲ್ಲ. ಹಾಲು